ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯ ಹೆಸರನ್ನ ಎತ್ಕೊಂಡು ಅಥವಾ ಧರ್ಮಸ್ಥಳದ ಹೆಸರನ್ನ ಎತ್ಕೊಂಡು ಯಾರ್ಯಾರು ಅಪಪ್ರಚಾರವನ್ನ ನಡೆಸ್ತಾ ಇದ್ದಾರೆ ಆ ಎಲ್ರಿಗೂ ಕೂಡ ಆ ಭಗವಂತ ಶ್ರೀ ಮಂಜುನಾಥ ಸ್ವಾಮಿ ಸದ್ಬುದ್ಧಿಯನ್ನ ಕೊಡ್ಲಿ. ಒಂದ್ ವೇಳೆ ಕಲಿದೆ ಹೋದ್ರೆ ಅವ್ರಿಗೆ ತಕ್ಕವಾದಂತ ಶಿಕ್ಷೆಯನ್ನ ಅತಿ ಶೀಘ್ರದಲ್ಲಿ ಮಂಜುನಾಥ ಸ್ವಾಮಿ ಕೊಡ್ಲಿ. ಯಾಕಂದ್ರೆ ಇಡೀ ಪ್ರಪಂಚದಲ್ಲಿ ಧರ್ಮಸ್ಥಳ ಏನಿದೆ, ಇಷ್ಟು ಧರ್ಮಸ್ಥಳ, ಈ ತರ ಧರ್ಮಸ್ಥಳ ಅಂದ್ರೆ ನಮಗೆ ಹಿಂದೂಗಳಿಗೆ ಬಹಳ ಮುಖ್ಯವಾದಂತ ಧಾರ್ಮಿಕವಾದಂತ ಒಳ್ಳೆ ಕ್ಷೇತ್ರ ಇದು ಧರ್ಮಸ್ಥಳ ಅನ್ನೋದು. ಇಂಥ ಧರ್ಮಸ್ಥಳದಲ್ಲಿ ಧರ್ಮ ಖಂಡಿತವಾಗೂ ಇದೆ. ಅದಕ್ಕೋಸ್ಕರನೇ ಆ ಭಗವಂತನ ಮುಂದೆ ನಾವೆಲ್ಲರೂ ಕೂಡ ಬಂದಿದ್ದೀವಿ. ಭಗವಂತನಿಗೆ ಒಪ್ಪಿಸ್ಲಿಕ್ಕೆ ನಂಬಿಕೆನೆ ನಮಗೆ ದೇವರು. ದಯಮಾಡಿ ಎಲ್ಲರೂ ಅರ್ಥ ಮಾಡ್ಕೋಬೇಕು. ನಾವು ನಮ್ಮ ಹಿಂದೂ ಧರ್ಮದ ಧಾರ್ಮಿಕ ದೇವಸ್ಥಾನಗಳನ್ನ ನಾವು ಉಳಿಸ್ಬೇಕಾದ್ರೆ ನಾವೆಲ್ಲರೂ ಕೂಡ ಮಂಜುನಾಥನ ಸ್ವಾಮಿ ಹತ್ರ ಕೇಳ್ಕೋಬೇಕು. ಯಾರ್ಯಾರು ಅಪಪ್ರಚಾರವನ್ನ ಮಾಡ್ತಾ ಇದ್ದೀರಾ ನಿಮ್ಮೆಲ್ರಿಗೂ ಮಂಜುನಾಥ ಸ್ವಾಮಿ ನಂಬಿಕೆ ನೀವೇ ನಮ್ಗೆಲ್ಲ ಎಲ್ಲದಕ್ಕೂ ನೀವೇ ಕೂತಿರುವಾಗ ದಯಮಾಡಿ ಅವರೆಲ್ರಿಗೂ ನೀವೇ ಶಿಕ್ಷೆ ಕೊಡ್ಬೇಕು, ನೀವೇ ಬುದ್ಧಿ ಕಲಿಸ್ಬೇಕು, ಅಂತವ್ರ ಬಾಯಿ ಮುಚ್ಚಿಸ್ಬೇಕು. ಅದಕ್ಕೋಸ್ಕರ ನಾವೆಲ್ಲರೂ ಕೂಡ ಬೆಂಗಳೂರಿಂದ ಬಂದಿದ್ದೀವಿ. ಬಂದು ಇಲ್ಲಿ ಉರುಳು ಸೇವೆ ಮಾಡಿದಾರೆ ಎಲ್ಲ ನಮ್ಮ ಕನ್ನಡಿಗರ ರಕ್ಷಣಾ ವೇದಿಕೆ ಎಲ್ಲ ಮಹಿಳಾ ಕಾರ್ಯಕರ್ತರು. ಅವ್ರಿಗೂ ಮತ್ತೆ ಅವ್ರ ಕುಟುಂಬಕ್ಕೂ ಒಳ್ಳೇದಾಗಲಿ. ಮಂಜುನಾಥ ಸ್ವಾಮಿಲಿ ಮತ್ತೊಮ್ಮೆ ನಾವು ಕೈ ಮುಗಿದು ವಿನಂತಿ ಮಾಡ್ತೀವಿ, ವಿಶೇಷವಾದಂತ ಪ್ರಾರ್ಥನೆ ಮಾಡ್ತೀವಿ. ಮತ್ತೊಮ್ಮೆ ಧರ್ಮಸ್ಥಳದ ಹೆಸರು ಅಜರಾಮರವಾಗಿ ಇತಿಹಾಸದಲ್ಲಿ ಉಳಿಲಿ.